ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡು ಇವತ್ತಿನ ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತಿನ ವ್ಲಾಗ್ ಸ್ಪೆಷಲ್ ಏನಂದರೆ ಸ್ವಲ್ಪ ದೇವಸ್ಥಾನಕ್ಕೆ ಹೋಗ್ತಾ ಇದ್ವಿ. ಸೊ ಯಾವ ದೇವಸ್ಥಾನ ಏನು ಎತ್ತ ಅನ್ನೋದನ್ನ ನಾನು ಹಾಗೆ ವ್ಲಾಗಲ್ಲೇ ತೋರಿಸ್ತಾ ಹೋಗ್ತೀನಿ. ಸೊ ಇವತ್ತಿನ ಈ ವಿಡಿಯೋ ನಿಮಗೆ ಸ್ವಲ್ಪ ಆದರೂ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಇನ್ನೂ ಯಾರೇ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಬನ್ನಿ ಹೋಗೋಣ. ಸೊ ನಮ್ಮ ಜರ್ನಿ ಸ್ಟಾರ್ಟ್ ಆಯಿತು. ನಾವು ಹೊರಟಿತ್ತು ಕುಣಿಗಲ್ ಕಡೆಗೆ. ಕುಣಿಗಲಲ್ಲಿ ಒಂದು ದೇವಸ್ಥಾನ ಇದೆ, ತುಂಬ ಫೇಮಸ್ ಆದ ದೇವಸ್ಥಾನ ಮತ್ತು ಪವರ್ಫುಲ್ ದೇವರು ಕೂಡ. ಅದರ ಹೆಸರು ಬಂದು ಚಿಕ್ಕಣ್ಣ ಸ್ವಾಮಿ ದೇವಸ್ಥಾನ. ಅಂದರೆ ಇದ್ದು ಜಾತ್ರೆ ಕೂಡ ಇತ್ತು, ಅದರಿಂದ ನಾವೆಲ್ಲ ದೇವಸ್ಥಾನಕ್ಕೆ ಹೊರಟ್ವಿ ಪೂಜೆ ಮಾಡಿಸ್ಕೊಂಡು ಬರೋಣ ಅಂತ. ಮತ್ತು ಈ ದೇವರು ನಮ್ಮ ಅಪ್ಪವರ ಮನೆ ದೇವರು ಕೂಡ ಹೌದು. ಮತ್ತು ಈ ದೇವಸ್ಥಾನದಲ್ಲಿ ಜಾತ್ರೆ ಯಾವಾಗುತ್ತೆ ಅಂದರೆ ಶಿವರಾತ್ರಿ ಹಾಗೆ 10 ದಿನಕ್ಕೆ ಈ ಜಾತ್ರೆ ನಡೆಯುತ್ತೆ. ನಾವು ಪ್ರತಿ ವರ್ಷ ಈ ಜಾತ್ರೆಗೆ ಹೋಗ್ತೀವಿ ಫ್ರೆಂಡ್ಸ್. ಸೊ ಜಾತ್ರೆ ದಿನ ಬಂದಿರೋದ್ರಿಂದ ತುಂಬ ರಶ್ ಇತ್ತು. ಮತ್ತು ಪಾರ್ಕಿಂಗು ತುಂಬ ಸಮಸ್ಯೆ ಆಯಿತು. ಪಾರ್ಕಿಂಗ್ ಒಂದು ಕಡೆ ಇತ್ತು, ದೇವಸ್ಥಾನಕ್ಕೆ ನಾವು ನಡ್ಕೊಂಡು ಹೋಗಬೇಕಾಗಿತ್ತು. ಸರಿ, ಗಾಡಿ ಪಾರ್ಕ್ ಆದಮೇಲೆ ಹೊರಟ್ವಿ ದೇವಸ್ಥಾನ ಕಡೆಗೆ. ಮತ್ತು ಬೆಳಗ್ಗೆ ನಾವು ಹೊರಟಿತ್ತು ಲೇಟು, ಅಂದರೆ 9:30 ನಾವು ಹೊರಟ್ವಿ. ದೇವಸ್ಥಾನಕ್ಕೆ ರೀಚ್ ಆಗೋದ್ರೊಳಗೆ 12:30 ಆಗಿತ್ತು ಅಂದ್ಕೊತೀನಿ ಮೇ ಬಿ. ಈ ಜಾತ್ರೆ ಯಾವತ್ತಾಗಿತ್ತು ಅಂದರೆ ಮಂಗಳವಾರ, ಅಂದರೆ 19th ಮಾರ್ಚ್ ಈ ಜಾತ್ರೆ ಆಗಿತ್ತು. ತುಂಬ ಬಿಸಿಲಿತ್ತು, ನೋಡ್ತಾ ಇರ್ಬೋದು ನೀವು ಸುತ್ತ ಹೆಂಗೆ ಒಣಗಿಬಿಟ್ಟಿದೆ ಭೂಮಿ ಅಂತ. ಅದಕ್ಕೆ ಬಂದಿರೋರಿಗೆ, ಅಂದರೆ ಬಂದಿರೋ ಭಕ್ತರಿಗೆ ತೊಂದರೆ ಆಗಬಾರ್ದು ಅಂತ ರೋಡಲ್ಲಿ ಆ ನೀರೆಲ್ಲ ಹಾಕಿದರು. ಆಲ್ರೆಡಿ ಮೆರವಣಿಗೆ ಸ್ಟಾರ್ಟ್ ಆಗಿಬಿಟ್ಟಿತ್ತು. ಸೊ ಅದರಿಂದ ನಾವು ಬೇಗನೆ ಹೊರಟ್ವಿ. ಮತ್ತು ಈ ದೇವಸ್ಥಾನಕ್ಕೆ ನಾವು ಚಿಕ್ಕ ವಯಸ್ಸಿಂದನೂ ಸಹ ಪ್ರತಿ ವರ್ಷ ಈ ಜಾತ್ರೆಗೆ ಬರ್ತೀವಿ ಫ್ರೆಂಡ್ಸ್. ಅಂದರೆ ಅಮ್ಮ ಪ್ರತಿ ವರ್ಷ ಮಕ್ಕಳು ಮತ್ತು ಮೊಮ್ಮಕ್ಕಳನ್ನ ಕರ್ಕೊಂಡು ಬರ್ತಾರೆ ಈ ದೇವಸ್ಥಾನ ಪೂಜೆಗೆ ಮತ್ತು ಜಾತ್ರೆಗೆ ನಾವು ಬರ್ತಾ ಇರ್ತೀವಿ. ಮತ್ತು ಈ ದೇವರು ತುಂಬ ಶಕ್ತಿಶಾಲಿ ಅನ್ನೋದು, ಅಂದರೆ ಪವರ್ಫುಲ್ ಗಾಡ್ ಅಂತ ಹೇಳ್ತೀವಲ್ವ, ಆ ಥರ. ನಮ್ಮ ಮನೇಲಿ ಯಾವುದೇ ರೀತಿ ತೊಂದರೆ ಆದಾಗ, ಮಕ್ಳಿಗೆ ಹುಷಾರಿಲ್ಲದಾಗ ನಾವು ಈ ದೇವ್ರ ಹೆಸ್ರು ಹೇಳಿ ಹರಕೆ ಕಟ್ಟಿದ್ರೆ ಬೇಗ ಹುಷಾರಾಗ್ತಾರೆ. ಇದು ನಮ್ಮದು ನಂಬಿಕೆ. ಸೊ ನಮಗೆ ಏನೇ ತೊಂದರೆ ಆದಾಗ ಅಷ್ಟೇ ದೇವ್ರನ್ನ ನೆನೆಸ್ಕೊಂಡ್ರೆ ಮನಸ್ಸಲ್ಲಿ ಅದಷ್ಟು ಸ್ವಲ್ಪ ಬೇಗನೆ ಯಾವುದೇ ತೊಂದರೆ ಪರಿಹಾರ ಆಗುತ್ತೆ ಫ್ರೆಂಡ್ಸ್. ಈ ನಂಬಿಕೆ ನಮ್ಮಲ್ಲಿ ತುಂಬ ಇದೆ.
ಸೊ ದೇವಸ್ಥಾನಕ್ಕೆ ಬಂದು ಕೈಕಾಲು ತೊಳ್ಕೊಂಡು ಸೊ ಹೊರಟ್ವಿ ದೇವಸ್ಥಾನಕ್ಕೆ. ಆಲ್ರೆಡಿ ನಾ ಅವಲೇ ಹೇಳ್ದಂಗೆ ಮೆರವಣಿಗೆ ಸ್ಟಾರ್ಟ್ ಆಗಿಬಿಟ್ಟಿತ್ತು. ಅಂದರೆ ಈ ದೇವ್ರಿಗೆ ಯಾವುದೇ ರೀತಿ ತೇರು ಇರೋದಿಲ್ಲ, ಇದನ್ನು ತಲೆ ಮೇಲೆ ಹೊತ್ಕೊಂಡೇ ಕುಣಿಸ್ತಾರೆ. ಮತ್ತು ಈ ಥರ ದೇವ್ರನ್ನ ಕುಣಿಸುವಾಗ ಸೂರೆಲೆ ಅಂತ ದೇವ್ರ ಮೇಲೆ ಎಸಿತಾರೆ. ಅಂದರೆ ಮನಸ್ಸಲ್ಲಿ ಏನಾದರೂ ಒಂದು ಹರಕೆ ಇದ್ದು ಅದನ್ನು ನೆನೆಸ್ಕೊಂಡು ವಿಳೆದೆಲೆ ಮತ್ತು ಹೂವನ್ನ ದೇವ್ರ ಮೇಲೆ ಹಾಕ್ತಾರೆ, ಅದನ್ನು ಸೂರೆಲೆ ಅಂತ ಹೇಳ್ತಾರೆ. ಸೊ ಇದಾದಮೇಲೆ ನಾವು ನೆಕ್ಸ್ಟು ದೇವಸ್ಥಾನಕ್ಕೆ ಹೋಗಿ ಪೂಜೆ ಮಾಡಿಸ್ಬೇಡ, ಅಂದರೆ ಜನ ಸ್ವಲ್ಪ ಕಮ್ಮಿ ಇದ್ದಾಗೆ ಪೂಜೆ ಮಾಡಿಸ್ಕೋಣ ಅಂತ ದೇವಸ್ಥಾನಕ್ಕೆ ಹೊರಟ್ವಿ. ಮತ್ತು ಇಲ್ಲಿ ತುಂಬ ಅಂದರೆ ಲಕ್ಷಾಂತರ ಜನ ಈ ಜಾತ್ರೆಗೆ ಸೇರ್ತಾರೆ. ನಮ್ಮ ಮನಸ್ಸಲ್ಲಿ ಯಾವುದೇ ರೀತಿ ಅಂದರೆ ನಮ್ಮದು ಹರಕೆ ಆಗಲಿ ಕೋರಿಕೆ ಆಗಲಿ ಕೇಳಿಕೊಂಡ್ರೆ ಅದು ಬೇಗ ಈಡೇರುತ್ತೆ ಅನ್ನೋದು ನಮ್ಮಗಳ ನಂಬಿಕೆ. ಚಿಕ್ಕಣ್ಣ ಸ್ವಾಮಿ ದೇವರು ಅಂದರೆ ನಾವು ಇಲ್ಲಿ ಕೃಷ್ಣನ ಪೂಜೆ ಮಾಡ್ತಾರೆ. ಸೊ ನಮ್ಮದು ಬೇಗನೆ ಪೂಜೆ ಕೂಡ ಆಯಿತು. ಅದಾದಮೇಲೆ ನಮಸ್ಕಾರ ಮಾಡಿಕೊಂಡು ದೇವ್ರಿಗೆ ಹೊರಟ್ವಿ. ನಮ್ಮ ಮಾತ್ರ ಪ್ರತಿ ವರ್ಷ ಜಾತ್ರೆಗೆ ಮಾತ್ರ ಹೋಗೇ ಹೋಗ್ತಾರೆ. ಮೊದಲು ಅಪ್ಪ ಅಮ್ಮ ಒಟ್ಟಿಗೆ ಹೋಗೋರು, ಅಪ್ಪ ಇಲ್ಲ ಅಲ್ಲ ಇವಾಗ, ಸೊ ಅಮ್ಮನ ಜೊತೆ ನಾವೆಲ್ಲ ಹೋಗ್ತೀವಿ. ಸೊ ಅದಾದಮೇಲೆ ಇಲ್ಲಿ ಬೊಂಬೆಗಳಿದೆ ನೋಡಿ, ಎಷ್ಟು ಚೆನ್ನಾಗಿತ್ತು ಅಂದರೆ ಜಾತ್ರೆಯಲ್ಲಿ ತುಂಬ ಚೆನ್ನಾಗಿ ಕಾಣ್ತಾಯಿದ್ವು. ಸುಮಾರು ಜಾತ್ರೆಯಲ್ಲಿ ಮಾರ್ತಾರಲ್ಲ ಬೊಂಬೆಗಳಾಗಲಿ, ಮಕ್ಳಿಗೆ ಬೇಕೋ ಆಟ ಸಾಮಾನು ಇಂಥವೆಲ್ಲ ತುಂಬ ಚೆನ್ನಾಗಿದ್ವು. ನಮ್ಮ ಮನೇಲಿ ಯಾರು ಚಿಕ್ಕ ಮಕ್ಕಳಿಲ್ಲಲ್ಲ, ಸೊ ನಾವೇನೂ ತೊಗೊಳ್ಳಿಲ್ಲ. ಅದಾದಮೇಲೆ ನನ್ನ ತಂಗಿ ಬಳೆ ತೊಗೊತೀನಿ ಅಂದ್ಲು. ಸರಿ ತಗೋ ಅಂತ ಹೇಳಿ ಅಲ್ಲೇ ನಿಂತ್ಕೊಂಡ್ವಿ. ಬಟ್ ಎಷ್ಟು ವೆರೈಟೀಸ್ ಕಲರ್ ಇದ್ವು ಅಂದರೆ ಬಳೆಗಳು ತುಂಬ ಚೆನ್ನಾಗಿದ್ವು. ಸೊ ಬಳೆ ತೊಗೊಂಡು ಈಗ ಹೊರಟಿದ್ದು ನಾವು. ಅಲ್ಲಿ ಗೋಶಾಲೆ ಇದೆ, ಸೊ ಅಲ್ಲಿಗೆ ಹೋಗಬೇಕಾಗಿತ್ತು. ಏಕೆಂದರೆ ಅಲ್ಲೋಗಿ ಪ್ರಸಾದ ಎಲ್ಲ ಮಾಡಬೇಕು. ಅದಕ್ಕೆ ನೋಡ್ತಾ ಇರ್ಬೋದು ನೀವು ಇಲ್ಲಿ ಹಸುನ ಇಷ್ಟು ಚೆನ್ನಾಗಿ ಇಲ್ಲಿ ನೋಡ್ಕೊತಾರೆ. ಅದಕ್ಕೆ ಅಂದರೆ ಏನಂತಾರೆ, ದೇವ್ರಿಗಿಂತ ಹೆಚ್ಚಾಗಿ ಪೂಜೆ ಮಾಡ್ತಾರೆ ಇಲ್ಲಿ ಬಸವಣ್ಣನ.
ನೆಕ್ಸ್ಟ್ ನಾವು ಇಲ್ಲಿ ಪ್ರಸಾದಕ್ಕೆ ರೆಡಿ ಮಾಡ್ಕೊತಾ ಇದ್ವಿ. ಕಡಲೆಪುರಿ ಪ್ರಸಾದ ಮಾಡ್ತಾರೆ. ಇಲ್ಲಿ ಹಲಸಿನ ಹಣ್ಣು, ಆ್ಯಕ್ಚುಲಿ ಜಾಸ್ತಿ ಹಲಸಿನ ಹಣ್ಣು ಪ್ರಸಾದ ಮಾಡ್ತಾರೆ. ನಮ್ಮಮ್ಮ ಈ ಪ್ರಸಾದ ಪ್ರತಿ ವರ್ಷವೂ ಮಾಡ್ತಾರೆ. ಕಡಲೆಪುರಿ ಮತ್ತು ಕೊಬ್ಬರಿ, ಬಾಳೆಹಣ್ಣು, ಬೆಲ್ಲ ಎಲ್ಲ ಹಾಕಿಬಿಟ್ಟು ಕಲಸಿ ತೊಗೊಂಡೋಗಿ ಪೂಜೆ ಕೊಟ್ಟು ಆಮೇಲೆ ಎಲ್ಲರಿಗೂ ಹಂಚ್ತಾರೆ. ಎಷ್ಟು ಸಾವಿರಾರು ಜನ ಅದನ್ನು ಪ್ರಸಾದ ಇಲ್ಲಿ ಮಾಡ್ತಾರೆ ಫ್ರೆಂಡ್ಸ್, ನೋಡ್ತಾ ಇರ್ಬೋದು. ಅದಕ್ಕೆ ಅಂತಲೇ ಪೆಂಡಲ್ ಹಾಕಿ ದೊಡ್ಡದಾಗಿ ಜಾಗ ರೆಡಿ ಮಾಡಿರ್ತಾರೆ ದೇವಸ್ಥಾನದಲ್ಲಿ. ಸೊ ಪ್ರಸಾದ ಎಲ್ಲ ರೆಡಿ ಆಯಿತು. ಸರಿ, ಈಗ ಹೋಗಿ ದೇವರಿಗೆ ಪೂಜೆ ಮಾಡಿಸ್ಬಿಟ್ಟು ಅದನ್ನು ಪ್ರಸಾದನ ಹಂಚ್ಬಿಟ್ಟು ಬಂದರು ನಮ್ಮಮ್ಮ. ಮತ್ತು ತುಂಬ ಬಿಸಿಲಾಗಿರೋದ್ರಿಂದ ನಾನು ಸ್ವಲ್ಪ ಅಲ್ಲೇ ಸುಸ್ತಾದೆ. ತುಂಬ ಬಿಸಿಲು ಅಂದರೆ ನನಗೊಂಥರ ಸುಸ್ತಾದಂಗೆ ಆಗ್ತಿತ್ತು. ಸರಿ, ಇದೆಲ್ಲ ಆದಮೇಲೆ ನೆಕ್ಸ್ಟ್ ನಾವು ಹೊರಟಿದ್ದು ಊಟ ಮಾಡೋಕ್ಕೆ. ಊಟನೂ ಅಷ್ಟೇ, ಅಲ್ಲಲ್ಲಿ ಪೆಂಡಲ್ ಹಾಕಿ, ಅಂದರೆ ಬಂದಿರೋ ಭಕ್ತರಿಗೆ ಯಾವುದೇ ರೀತಿ ತೊಂದರೆ ಆಗಬಾರ್ದು ಅನ್ನೋ ಥರ ನೀಟಾಗಿ ಅಲ್ಲಲ್ಲೇ ಊಟನ ವ್ಯವಸ್ಥೆ ಮಾಡಿದರು. ಸರಿ, ನಾವು ಪೂಜೆ ಆದಮೇಲೆ ಅಲ್ಲೇ ಪಕ್ಕದಲ್ಲೇ ಇತ್ತಲ್ವ, ಅಲ್ಲೇ ಹೋಗಿ ಊಟ ಕೂಡ ಮಾಡ್ಕೊಂಡ್ವಿ. ಅಂದರೆ ಈ ದೇವಸ್ಥಾನದಲ್ಲಿ ವ್ಯವಸ್ಥೆ ತುಂಬ ಚೆನ್ನಾಗಿ ಮಾಡ್ತಾರೆ ನಾನು ನೋಡಿರೋ ಮಟ್ಟಿಗೆ. ಅಂದರೆ ಬಂದಿರೋರಿಗೆ ಯಾವುದೇ ರೀತಿ ತೊಂದರೆ ಆಗ್ದಂಗೆ, ಮತ್ತು ಕಳ್ಳತನ ಆಗ್ದಂಗೆ ಅಲ್ಲಲ್ಲಿ ಪೊಲೀಸವರು, ಮತ್ತು ನೀರಿನ ವ್ಯವಸ್ಥೆ, ಪಾನಕ, ಮಜ್ಜಿಗೆ ಕೊಡೋದು, ಊಟಗಳು ಕೊಡೋದು. ಸೊ ಜನನಲ್ಲೇ ಸ್ಪ್ರೆಡ್ ಮಾಡ್ತಾಯಿದ್ರು. ಅಂದರೆ ಒಂದೇ ಕಡೆ ಸೇರಿಕೊಂಡು ಗಲಾಟೆ ಆಗೋದು, ಒಬ್ರಿಗೊಬ್ರು ಜಾಗ ಇಲ್ದಂಗೆ ಆಗೋದು, ಆ ಥರ ಏನೂ ಇರಲಿಲ್ಲ. ದೊಡ್ಡ ಜಾಗ ಇತ್ತಲ್ವ, ಸೊ ಅಲ್ಲಲ್ಲಿ ಎಲ್ಲ ನೀಟಾಗಿ ವ್ಯವಸ್ಥೆಯವಾಗಿ ಮಾಡಿದರು. ನೆಕ್ಸ್ಟ್ ಇದಾದಮೇಲೆ ನಮ್ಮಮ್ಮ ಬಳೆ ಹಾಕಿಸ್ಕೊತೀನಿ ಅಂದರು. ಸರಿ ಅಂತ ಹೇಳಿ ಈ ಗಟ್ಟಿ ಬಳೆ ಬರುತ್ತೆ ನೋಡಿ ತೊಡಿಸೋದು, ಅದನ್ನು ನೋಡಿ ಹಾಕಿಸ್ಕೊತಾಯಿದ್ರು. ಮತ್ತು ಬಳೆಗಳು ತುಂಬ ಚೆನ್ನಾಗಿದ್ವು ಎಲ್ಲ ಥರ. ನಮ್ಮಮ್ಮ ಆಗೋ ನನ್ನ ಹಾಕಿಸ್ಕೋ ತಗೋ ಹಾಕೋ ಅಂದರು. ಅಯ್ಯೋ ಇರೋದೇ ಜಾಸ್ತಿ ಇತ್ತು, ಬೇಡ ಅಂತ ಹೇಳಿ ನಾನು ಸುಮ್ಮನಾದೆ. ನಾನೇನು ತೊಗೊಳ್ಳಿಲ್ಲ. ಬಟ್ ತೊಡ್ಸೋರು ಅಷ್ಟೇ ನೀಟಾಗಿ ತೊಡಿಸಿದ್ರು. ಒಂಚೂರು ಇದಾದಂಗೆ ನೋವು ಆಗ್ದಂಗೆ ಕೈಗೆ ನೀಟಾಗಿ ತೊಡಿಸಿ ರೆಡಿ ಅಂದರೆ ಹಾಕ್ಕೊಟ್ಟು ಬಳೆನ. ಸರಿ, ಇದೆಲ್ಲ ಮುಗಿಸ್ಕೊಂಡು ಇನ್ನು ಮನೆ ಕಡೆ ಹೊರಟ್ವಿ. ಮನೆ ಕಡೆ ಹೋಗುವಾಗ ಸ್ವಲ್ಪ ತುಂಬ ದಾಹ ಆಗ್ತಿತ್ತು. ಸರಿ, ಕಬ್ಬಿನ ಜ್ಯೂಸ್ ಕುಡಿಯೋಣ ಅಂತ ಏನು ಮಾಡಿದ್ವಿ, ಕಬ್ಬಿನ ಜ್ಯೂಸ್ ಕುಡಿಯೋಣಕ್ಕೆ ಬಂದ್ವಿ.
ಮತ್ತು ಬೇಸಿಗೆಗಾಲದಲ್ಲಿ ತುಂಬ ಜಾತ್ರೆಗಳಾಗುತ್ತೆ ಎಷ್ಟು ದೇವಸ್ಥಾನದಲ್ಲಿ. ಸೊ ತೋರಿಸ್ತಾ ಹೋಗ್ತೀನಿ ನಾವು ಎಷ್ಟು ದೇವಸ್ಥಾನ ಜಾತ್ರೆ ಹೋಗ್ತೀವಿ ಅಂತ. ಇದು ಆಲ್ರೆಡಿ ಸೆಕೆಂಡ್ ಅನಿಸುತ್ತೆ ನಾವು. ಸೊ ಈಗ ಕಬ್ಬಿನ ಜ್ಯೂಸ್ಗೆ ಬಂದ್ವಿ. ಆ್ಯಕ್ಚುಲಿ ತುಂಬ ಕ್ಲೀನಾಗಿ ಮಾಡ್ತಾಯಿರಿ ಇವರು. ಐಸ್ ಎಲ್ಲ ಬೇಡ ಅಂತ ಹೇಳಿದ್ವಿ, ಯಾವುದೋ ಐಸ್ ಯೂಸ್ ಮಾಡ್ತಿರ್ಲಿಲ್ಲ. ಮತ್ತು ಅವ್ರು ಇಟ್ಕೊಂಡಿದ್ದ ಮಿಷಿನು ಎಲ್ಲ ಕ್ಲೀನಾಗೇ ಇತ್ತು, ನೀಟಾಗಿ ಮಾಡಿಕೊಟ್ರು ನಮ್ಗಳಿಗೆ. ಸೊ ಜ್ಯೂಸನ್ನ ಕುಡಿದ್ವಿ. ಈಗ ಮನೆ ಕಡೆ ಹೊರಟ್ವಿ ಫ್ರೆಂಡ್ಸ್. ಮತ್ತು ಗಾಡಿ ಪಾರ್ಕ್ ದೂರ ಮಾಡಿದ್ವಲ್ಲ ಪಾರ್ಕಿಂಗ್ ಏರಿಯಾ, ಸರಿ ಅಲ್ಲಿವರೆಗೂ ನಡ್ಕೊಂತ ಬಂದು ಹೊರಟ್ವಿ. ನೆಕ್ಸ್ಟ್ ಹಾಗೆ ಬರ್ತಾ ಇದ್ದಂಗೆ ಕುಣಿಗಲ್ ಹತ್ರನೇ ಒಂದು ಬಿದನಗೆರೆ ಅಂತ ಬರುತ್ತೆ ಊರು. ಅಲ್ಲಿ ಬರೋದೇ ಈ ಪಂಚಮುಖಿ ಆಂಜನೇಯ ದೇವಸ್ಥಾನ. ಸರಿ ಇಲ್ಲಿವರೆಗೂ ಬಂದಿದ್ದೀವಲ್ವ, ಇನ್ನು ಒಳಗೆ ಹೋದರೆ 2 ಕಿಲೋಮೀಟ್ರ್ ಮೇನ್ ರೋಡಿಂದ. ಸರಿ ಹೋಗೋಣ ಅಂತ ಹೇಳಿ ಹೊರಟ್ವಿ. ಆ ದೇವಸ್ಥಾನ ನಾವು ನೋಡಿ ಬಟ್ ಕೇಳಿದ್ದೆ ಇದೆ ಅಂತ, ಪಂಚಮುಖಿ ದೇವಸ್ಥಾನ, ಪಂಚಮುಖಿ ಆಂಜನೇಯ ದೇವಸ್ಥಾನ, ಬಟ್ ನೋಡಿರಲಿಲ್ಲ. ಸರಿ ಹೋಗಿ ಬರೋಣ, ಹೆಂಗಿದ್ರು ಟೈಮ್ ಇತ್ತಲ್ವಾ, ಎಲ್ಲರೂ ರಜಾ ಬೇರೆ ಹಾಕ್ಕೊಂಡೇ ಹೊರಟಿದ್ವಿ ದೇವಸ್ಥಾನಕ್ಕೆ ಪೂಜೆಗೆ ಅಂತ. ಸರಿ ಟೈಮ್ ಬೇರೆ ಇತ್ತು, ನಡೀರಿ ಹೋಗೋಣ ಅಂತ ಹೊರಟ್ವಿ. ಎಷ್ಟು ಚೆನ್ನಾಗಿದೆ ದೇವಸ್ಥಾನ ಅಂದರೆ ನೋಡ್ತಾ ಇರ್ಬೋದು. ರೋಡಲ್ಲಿ ಎಷ್ಟು ದೂರದಿಂದನೇ ಎಷ್ಟು ದೊಡ್ಡದಾಗಿ ಕಾಣ್ತಾ ಇದೆ. ಇನ್ನೊಂದು ನಂದು ತುಂಬ ದಿನದ ಆಸೆ ಕೂಡ, ಹೋಗ್ಬೇಕು ಈ ದೇವಸ್ಥಾನಕ್ಕೆ ಹೋಗಬೇಕು ಅನ್ನೋದು, ಬಟ್ ಬರೋಕ್ಕಾಗಿರಲಿಲ್ಲ. ಸರಿ ಇವತ್ತು ಹೋಗಲೇಬೇಕು ಅಂತ ನಾವು ಅಮ್ಮಂಗೆ ಹೇಳಿ ಪ್ಲ್ಯಾನ್ ಮಾಡಿ ಹೊರಟೇ ಬಿಟ್ವಿ. ಸೊ ನಿಮಗೂ ಯಾರಾದರೂ ಹೋಗಬೇಕು ಅಂದರೆ ಹೋಗಿ ಬನ್ನಿ ಫ್ರೆಂಡ್ಸ್. ಬೆಂಗಳೂರಿಂದ ಕುಣಿಗಲ್ಗೆ ಎಷ್ಟು 2 ಅವರ್ಸ್ ಆಗುತ್ತಾ, ಬಟ್ ಒಳ್ಳೆ ದೇವಸ್ಥಾನ ನೋಡೋಕ್ಕೆ ಮಾತ್ರ. ಮತ್ತು ಇಲ್ಲಿ ಶನಿಮಹಾತ್ಮ ದೇವಸ್ಥಾನ, ಉದ್ಭವ ಬಸವಣ್ಣ ಮತ್ತು ಪಂಚಮುಖಿ ಆಂಜನೇಯ ದೇವರು 3 ಕೂಡ ಇದೆ ಒಂದೇ ಹತ್ರ. ಮತ್ತು ಇದೆಷ್ಟು ಅಡಿ ಇದೆ ಅಂದರೆ 161 ಅಡಿ ಇದೆ ವಿಗ್ರಹ ಇದು. ಮತ್ತು ಮೇಲೆ ಬಿಡ್ತಾರೆ ವಿಗ್ರಹ ಇರೋ ಹತ್ರ, ಅಂದರೆ ಮೇಲೆ ಹೋಗೋಕ್ಕೆ 10 ರೂಪೀಸ್ ಏನೋ ಪರ್ ಹೆಡ್ ತೊಗೊತಾರೆ. ಓಕೆ, ಎನಿವೇ ಇಲ್ಲಿವರೆಗೆ ಬಂದಿದ್ದೀವಿ. ಮೇಲೋಗಿ ನೋಡೋಣ ಅಂತ ಹೋದರೆ ಎಷ್ಟು ಎತ್ತರವಾಗಿ ಕಾಣ್ತಾಯಿದ್ರು ಅಂದರೆ ದೇವರು, ಹಬ್ಬ ಅನಿಸ್ತು ನನಗಂತೂ. ನಾವೆಲ್ಲ ಹೆಂಗೆ ಕಾಣ್ತಾಯಿದ್ವಿ ಅಂದರೆ ಅವ್ರ ಪಾದದಲ್ಲಿ ಉಗುರು ಇರುತ್ತಲ್ಲ, ಇಷ್ಟಿಷ್ಟು ಸಣ್ಣದಾಗಿ ಕಾಣ್ತಾಯಿದ್ವಿ. ಅಷ್ಟು ಎತ್ತರವಾಗಿತ್ತು ವಿಗ್ರಹ, ದೇವ್ರ ಮೂರ್ತಿ. ಸರಿ ನೋಡಿಕೊಂಡು ಇಳಿದ್ವಿ ಕೆಳಗೆ. 10 ರೂಪಾಯಿಗೆ ಇಷ್ಟೇ. ಏನದು ಸೌಂಡು? ಅಡೆ ಇಲ್ಲಿ ಶೀಟು. ಗೋಶಾಲೆ. ಮತ್ತು ಇಲ್ಲಿ ಗೋಶಾಲೆನೂ ಸಹ ಇದೆ. ಈ ಮಠ, ಇದು ಮಠ ಥರ ಗೋಶಾಲೆ ಕೂಡ ಇದೆ. ಪಾಪ ಚಂದ್ರ ಅಂಕಲ್ ಅದೇನ ಇಂಥಗಿರಿ ಅಂಥಗಿರಿ.
ನೆಕ್ಸ್ಟು ಅಲ್ಲೇ ನಾವಲ್ಲೇ ಹೇಳ್ದಂಗೆ ಉದ್ಭವ ಬಸವಣ್ಣ ಅಂತ ಕೂಡ ಇದೆ. ಸರಿ, ಅಲ್ಲೇ ಹೋಗಿ ಅದನ್ನು ನೋಡಿಕೊಂಡು ನಮಸ್ಕಾರ ಮಾಡಿಕೊಂಡು ಬಂದ್ವಿ. ಸೊ ನೆಕ್ಸ್ಟು ಇದೆಲ್ಲ ಆದಮೇಲೆ ನಾವು ಹೊರಟಿದ್ದು ಬೆಂಗಳೂರು ಕಡೆಗೆ. ಬಟ್ ಆನ್ ದ ವೇ ತುಂಬ ಹೊಟ್ಟೆ ಹಸ್ಬಿಟ್ಟಿತ್ತು. ಸರಿ ಅಂತ ಹೇಳಿ ಅಲ್ಲೇ ಒಂದು ಹೋಟ್ಲಿತ್ತು ಸುರುಚಿ ಅಂತ, ಅಂದರೆ ಸೋಲೂರು ಮತ್ತು ಕುದೂರು ಮಧ್ಯೆ ಐತಿ ಹೋಟೆಲ್. ಸರಿ, ಅಲ್ಲೇ ಹೋಗಿ ಊಟ ಮಾಡಿಕೊಂಡು ಮನೆ ಕಡೆ ಹೊರಟ್ವಿ ಫ್ರೆಂಡ್ಸ್. ನೋಡಿ, ಫೈನಲಾಗಿ ನಾನು ನಿಮಗೆ ಒಬ್ಬರನ್ನು ತೋರಿಸ್ಬೇಕು. ಇವರು ಚಂದ್ರು ಅಂತ, ನಾವೆಲ್ಲ ಚಂದ್ರು ಅಣ್ಣ ಅಂತ ಹೇಳ್ತೀವಿ. ನಮ್ಮನ್ನ ಸೇಫ್ಟಿಯಾಗಿ ಕರ್ಕೊಂಡೋಗಿ ಕರ್ಕೊಂಬರ್ತಾರೆ. ಸೊ ನೆಕ್ಸ್ಟ್ ನಾವು ಬಂದಿದ್ದು ಬೆಂಗಳೂರಿಗೆ ರೀಚ್ ಆದ್ವಿ. ಓಕೆ ಫ್ರೆಂಡ್ಸ್, ಇವತ್ತಿನ ಈ ವಿಡಿಯೋ ನಿಮಗೆ ಸ್ವಲ್ಪ ಆದರೂ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ಇನ್ನೂ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್.